ಸರ್ಕಾರಕ್ಕೆ ನಮ್ಮ ಸಂಘಟನೆಯಿಂದ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ವಿ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಿಗೆ ಹಾಗೂ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ವಾತಾವರಣಕ್ಕೆ ತಕ್ಕಂತೆ ಈಗಾಗಲೇ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಏನಾಗಿಲ್ಲ. ನಮ್ಮ ಬಿಇಒಸ್ ಮತ್ತು ನಮ್ಮ ಕೆಳಹಂತದ ಅಧಿಕಾರಿಗಳ ಕಡೆಯಿಂದ ಆ ರೀತಿಯ ಮಾಹಿತಿಯನ್ನು ಸರ್ಕಾರ ತೆಗೆದುಕೊಳ್ಳಿಕ್ಕೆ ನಾವು ಶೂಸ್ ಜೊತೆಗೆ ಸ್ಲೀಪರ್ ಅನ್ನು ಕೊಡಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಭಾಗದಲ್ಲಿ ನೀವು ಇಡೀ ದಿನ ಶೂಸ್ ಹಾಕೊಂಡು ಶಾಲೆಗಳಲ್ಲಿ ಕೂತ್ಕೊಳ್ಳೋದ್ರಿಂದ ಒಂದಿಷ್ಟು ಸ್ಮೆಲ್ ಬರೋದು, ಮಕ್ಕಳು ಆ ರೀತಿಯ ವಾತಾವರಣದಲ್ಲಿ ಬೆಳೀಲಿಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ವಾತಾವರಣ ನಿರಂತರ ಬದಲಾವಣೆ ಆಗ್ತಿರ್ತದೆ. ಉದಾಹರಣೆಗೆ ಇತ್ತೀಚೆಗೆ ಚಳಿಗಾಲದಲ್ಲಿ ನೀವು ಸಾಕ್ಸ್ ಹಾಕೊಳ್ಳದೆ ದೊಡ್ಡವರು ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಮಕ್ಕಳು ಸಾಕ್ಸ್ ಹಾಕೊಳ್ತಾ ಇದ್ರು. ಸೊ ಈ ಮೋರೋವರ್ ದಿಸ್ ನಾನು ಬಕಲ್ ಸ್ಲೀಪರ್ಗಳನ್ನು ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಕಲ್ ಸ್ಲೀಪರ್ ಕೊಟ್ಟರೆ ಏನಾಗುತ್ತೆ, ಮಕ್ಕಳಿಗೆ ಕಾಲುಗಳಿಗೆ ಸೇಫ್ ಆಗಿಯೂ ಇರ್ತದೆ, ಆಮೇಲೆ ಏರ್ ಫ್ಲೂಯೆಂಟ್ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯ ಸ್ಮೆಲ್ ಅದು ಬರೋದಿಲ್ಲ. ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಈಗ ನಮಗೆ 2 ಜೊತೆ ಡ್ರೆಸ್ ಕೊಡ್ತಾರೆ, ನಿಮಗೆ ಗೊತ್ತಿರಲಿ, 2 ಜೊತೆ ಫ್ರೀ ಸಮವಸ್ತ್ರಗಳನ್ನ ಸರ್ಕಾರ ಕೊಡ್ತಾರೆ. ಅದೇ ಮಾದರಿಯಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಮಕ್ಕಳು ಸ್ಲೀಪರ್ ಹಾಕೊಂಡ್ಬರಬೇಕು, ಸಾಕ್ಸು ಅಥವಾ ಶೂಸ್ ಹಾಕೊಂಡ್ಬರ್ಬೇಕಂತೇಳಿ ಅವರೇ ತೀರ್ಮಾನ ಮಾಡೋದ್ರಿಂದ ಸಾಧ್ಯ ಆದ್ರೆ 1 ಜೊತೆ ಶೂಸು 1 ಜೊತೆ ಸ್ಲೀಪರ್ ಬಕಲ್ ಸ್ಲೀಪರ್ ಕೊಟ್ರೆ ಬಹಳ ಒಳ್ಳೇದಾಗ್ತದೆ ಅಂತೇಳಿ ಆ ರೀತಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ. ಬಹುಶಃ ಒಂದು ಒಳ್ಳೆಯ ಬೆಳವಣಿಗೆ ಸರ್ಕಾರದಿಂದ ಏನು ಅಂತಂದ್ರೆ ಕೆಳಹಂತದಿಂದ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅವರೇ ತರಿಸ್ಕೊಳ್ತಾ ಇದ್ದಾರೆ. ದೆನ್ ಇಟ್ ವಿಲ್ ಬಿ ದ ಬೆಸ್ಟ್ ಮೂವ್ಮೆಂಟ್ ಸರ್ಕಾರದಿಂದ. ಸರ್ಕಾರ ಆ ರೀತಿ ಮಾಹಿತಿ ತೆಗೆದುಕೊಂಡು ಆ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ.